ಅಪಮಾನ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದು, ಅವನ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ದು, ಈಗ 2 ಸಲ ಅವನ ಪ್ರಾಣಕ್ಕೆ ಅಪಾಯ ಬಂದಿತ್ತು. ಇದೆಲ್ಲ ನೀನ್ ಅವನ ಜೀವನ ಕಾಲಿಟ್ಟ ಮೇಲೆ ಕಣೆ ಆಗಿದ್ದು. ಅವನ ಜೀವನ ನರ್ಕ ನರ್ಕ ಆಗೋಯ್ತು. ನೀನ್ ಅವನು ಪ್ರಾಣ ಕಾಪಾಡಿದ ಪ್ರಾಣ ರಕ್ಷಕ್ಕೆ ಅಲ್ವೇ ಅವನ್ ಜೀವನ ಕಾಲಿಟ್ಟಿರೋ ಅನಿಷ್ಟ. ನೀನು ಅನಿಷ್ಟ. ಈ ಅನಿಷ್ಟ ಅವನ ಜೀವನದಲ್ಲಿರೋ ತನಕ ಅವನಿಗೆ ಒಳ್ಳೇದಾಗಲ್ಲ. ಈ ಮನೆಯಲ್ಲಿ ಯಾರಿಗೂ ಶಾಂತಿ ಸಿಗಲ್ಲ. ನಿನ್ನನ್ನ ಒದ್ದಿ ಮನೆಯಿಂದ ಆಚೆ ಹಾಕೋವರೆಗೂ ನನಗ್ ನೆಮ್ಮದಿನೂ ಇಲ್ಲ. ಏನ್ರಿ ಮಾತಾಡ್ತಾ ಇದ್ದೀರಾ? ನಿಮ್ ತಲೆಯಲ್ಲಿ ಒಂದ್ ಸ್ವಲ್ಪನೂ ಲಾಜಿಕ್ ಅನ್ನೋದೇ ವರ್ಕ್ ಆಗೋದಿಲ್ವಾ? ಅಥವಾ ಒಂದ್ ವಿಷಯನ ಹೀಗ್ ನೋಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅಷ್ಟೇನಾ? ಅದು ಬೆಳ್ಳಕ್ಕಿದ್ರು ಕಪ್ಪಗಿದೆ ಅಂತ ನೋಡಿದ್ರಲ್ಲೇ ಖುಷಿನಾ? ಅಲ್ಲ ರೀ, ನಮ್ಮಕ್ಕ ತನ್ನ ಪ್ರಾಣನೇ ಪಣಕ್ಕಿಟ್ಟು ನಿಮ್ ಮಗನ್ ಪ್ರಾಣನ ಉಳಿಸಿದಾಳೆ. ಅದಕ್ಕೆ ಗ್ರಾಟಿಟ್ಯೂಡ್ ಹಾಳಾಗೋಗ್ಲಿ. ಅವಳಿಗೆ ಬೈತಿದ್ದೀರಲ್ಲ. ಅನಿಷ್ಟ ಅಂತ ಅನಿಷ್ಟ. ನಿಮ್ ತರ ಕನಿಷ್ಠವಾಗಿ ಯೋಚನೆ ಮಾಡೋರ್ಗೆ ನಮ್ಮಕ್ಕ ಹಾಗೆ ಕಾಣೋದು. ಜಾಸ್ತಿ ಮಾತಾಡ್ತಾ ಇದ್ಯಾ ನೀನು. ನೀವೇನ್ ಕಡಿಮೆ ಮಾತಾಡ್ತಾ ಇದ್ದೀರಾ? ಕಾವ್ಯ, ಹೋಗ್ಲಿ ಬಿಡ. ನನ್ನ ಅತ್ತೆ ಅವರು ಏನೋ ಕೋಪದಲ್ಲಿ 2 ಮಾತಾಡಿದಾರೆ. ಅಕ್ಕ, ನೀನ್ ಸುಮ್ನಿರು. ನೀನ್ ಹೀಗಿರೋದಕ್ಕೇನೆ ಇವ್ರು ಹೀಗೆಲ್ಲ ಮಾತಾಡ್ತಾ ಇರೋದು. ಪಾಪ ಅಕ್ಕ, ನಿನ್ ಪ್ರಾಣನೇ ಪಣಕ್ಕಿಟ್ಟು ಅವ್ರ ಮಗನ್ ಉಳಿಸೋದಕ್ ನೋಡ್ದೆ. ಆದ್ರೆ ಇವ್ರು ಅದ್ರಲ್ಲೂ ತಪ್ಪು ಹುಡುಕ್ತಿದಾರಲ್ಲ. ಅನಿಷ್ಟ ಪನಿಷ್ಠ ಅಂತ ನಿನ್ ಮನ್ಸಿಗೆ ನೋವು ಕೊಡೋ ತರ ಮಾತಾಡ್ತಿದ್ದಾರೆ. ನೀನ್ ಸುಮ್ನಿರ್ಬೋದಕ್ಕ, ಆದ್ರೆ ನಾನ್ ಸುಮ್ನಿರಲ್ಲ. ವಾಪಸ್ ಕೊಟ್ಟೆ ಕೊಡ್ತೀನಿ. ಈ ನಕ್ಕನ್ ಸತ್ಯ ಹೊರಗ್ ಬೀಳ್ಲಿ ಕಣೆ. ಅವಾಗ ನಾವ್ ವಾಪಸ್ ಕೊಡ್ತೀವಲ್ಲ, ಆಗ ಇದಕ್ಕಿಂತ ಚೆನ್ನಾಗಿರತ್ತೆ. ಅಕ್ಕ ಸುಳ್ಬುರ್ಕಿ, ತಂಗಿ ದೊಡ್ಡವರು ಚಿಕ್ಕವರು ಅಂತ ನೋಡ್ದೆ ಬಾಯಿ ಮುಂದೆ ಮಾಡೋ ಬಾಯಿ ಬಡ್ಕಿ. ಆಹಾ, ನಿಮ್ಮಮ್ಮ ಶಾರದಾ ಅದೇನು ಅಂತ ಎತ್ಬಿಟ್ಲೋ ನಿಮ್ಮಿಬ್ಬರನ್ನು. ಏನಕ್ಕ ಇವ್ರಿಗೊಂದ್ ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ನೀನ್ ಇಷ್ಟೆಲ್ಲ ಮಾಡಿದ್ರು ನಿನ್ ಮೇಲೆನ ತಪ್ಪು ಹೊರ್ಸಕ್ ನೋಡ್ತಾ ಇರಲ್ಲ. ಅಕ್ಕ, ಹೋಗ್ಲಿ ಬಿಡು. ನೀನ್ ಇಂಥವ್ರ ಮಾತ್ಗೆಲ್ಲ ತಲೆ ಕೆಡಿಸ್ಕೋಬೇಡ, ಸರಿನಾ? ಹಲೋ ಸುಚಿತ್ರಾ, ಮಿನಿಸ್ಟರ್ದು ಫೈನಲ್ ರಿಪೋರ್ಟ್ಸ್ ಬಂತಾ? ಇಲ್ಲ ಮೇಡಮ್, ಇನ್ನೂ ಸ್ವಲ್ಪ ಹೊತ್ತಲ್ಲಿ ರಿಪೋರ್ಟ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಆ ರಿಪೋರ್ಟ್ಸ್ನ ರಾಮ್ ಅವ್ರಿಗೆ ಕಳಿಸ್ಬೇಡಿ, ಅವರು ರೆಸ್ಟ್ ಮಾಡ್ತಿದ್ದಾರೆ. ನನಗೆ ಕಳಿಸಿ. ಓಕೆ ಮೇಡಮ್, ಸರಿ ಆಯ್ತು. ರಾಮ್ ಹೇಗಿದ್ದಾನೆ ಅಂತ ವಿಚಾರಿಸ್ಕೊಳ್ಳೋಣ. ಹಲೋ ರಾಮ್, ಹೇಗಿದ್ಯಾ? ಪರವಾಗಿಲ್ಲ. ಸಾರಿ ರಾಮ್, ಯಾರೋ ದೂರದವ್ರ ಥರ ನೀನು ಕಾಲ್ ಮಾಡಿ ಫೋನಲ್ಲೇ ನಿನ್ನ ಕ್ಷೇಮ ವಿಚಾರಿಸ್ಕೋತಾ ಇದ್ದೀನಿ. ಆದರೆ ಏನು ಮಾಡೋದು, ನಾನು ನಿಮ್ಮ ಮನೆಗೆ ಬರೋದಕ್ಕಾಗಲ್ಲ. ಯಾಕಂದರೆ ನಿಮ್ಮ ದೊಡ್ಡಮ್ಮಂಗೆ ನಾನು ಕಂಡ್ರೆ ಆಗಲ್ಲ. ಅವತ್ತು ನೀನೇ ನೋಡಿದ್ಯಲ್ಲ, ಈ ಮನೆಗೆ ಕಾಲಿಟ್ರೆ
ಸರಿ ಇರಲ್ಲ ಅಂತ ಬೈದ್ ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ಹೀಗೆ ಫೋನಲ್ಲಿ ನಿನ್ ಕ್ಷೇಮ ವಿಚಾರಿಸ್ಕೋತಾ ಇದ್ದೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನನಗೆ ಗೊತ್ತು ರಾಮ್, ನೀನೀಗ ತುಂಬಾ ಡಿಸ್ಟರ್ಬ್ ಆಗಿದ್ಯಾ. ಹೀಗೆಲ್ಲ ಆಗ್ಬಾರ್ದಿತ್ತು. ಆದ್ರೆ ಏನ್ ಮಾಡೋದು, ನಮ್ಮ ಪ್ರೊಫೆಷನ್ ಇರೋದೇ ಹೀಗೆ ಅಲ್ವಾ. ನಮಗ್ ಗೊತ್ತಿಲ್ಲದೆ ಒಂದೊಂದ್ಸಲ ಹೀಗೆಲ್ಲ ಮಿಸ್ಟೇಕ್ಸ್ ಆಗೋಗುತ್ತೆ. ನೀನ್ ನಿನ್ ಮನ್ಸಿಗೆ ಹಚ್ಕೋಬೇಡ. ಮಿಸ್ಟೇಕ್ಸ್ ಹ್ಯಾಪನ್. ಇಲ್ಲ ಸ್ನೇಹ, ನನ್ನಿಂದ ಮಿಸ್ಟೇಕ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಮಿನಿಸ್ಟರ್ಗೆ ಕರೆಕ್ಟಾಗಿ ಆಂಜಿಯೋಪ್ಲಾಸ್ಟಿ ಮಾಡಿದ್ದೆ. ಇನ್ಫ್ಯಾಕ್ಟ್ ಯು ವಾಸ್ ಫೈನ್. ಅವ್ರು ಚೆನ್ನಾಗೇ ಇದ್ರು. ಆಂಜಿಯೋಪ್ಲಾಸ್ಟಿ ಮುಗಿಸಿ ಹೋಗಿದ್ದ ಗ್ಯಾಪಲ್ಲಿ ಏನೋ ಆಗಿದೆ. ಆವಾಗಲೇ ಅವ್ರಿಗೆ ಫಿಟ್ಸ್ ಬಂದಿರೋದು ಆ್ಯಂಡ್ ಆವಾಗಲೇ ಅವ್ರು ಕೋಮಾಗ ಹೋಗಿರೋದು. ಇದ್ರಲ್ಲಿ ನನ್ನಿಂದ ಮಿಸ್ಟೇಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹ. ಇಟ್ಸ್ ಓಕೆ ರಾಮ್, ಮರ್ತು ಬಿಡು ಅದನ್ನ. ಮಿಂಚ್ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತಾರಲ್ಲ, ಅದು ನಿಜಾನೇ. ನೀನ್ ಅದ್ ಯಾವ್ದನ್ನು ಮನ್ಸಿಗೆ ಹಚ್ಕೋಬೇಡ. ಯು ಟೇಕ್ ರೆಸ್ಟ್. ಇಲ್ಲ ಸ್ನೇಹ, ನನ್ನ ಮಿನಿಸ್ಟರ್ಗೆ ಕರೆಕ್ಟಾಗಿ ಆಂಜಿಯೋಪ್ಲಾಸ್ಟಿ ಮಾಡಿದ್ರು ಯಾಕೆ ಹಿಂಗಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನನಗೆ ಸಮಾಧಾನ ಇಲ್ಲ. ಮಿನಿಸ್ಟ್ರು ಬ್ಲಡ್ ರಿಪೋರ್ಟ್ಸ್ ಬರಲಿ, ಎಲ್ಲ ಗೊತ್ತಾಗುತ್ತೆ. ಹಾ ರಾಮ್. ರಾಮ್, ಅಂದ್ಹಾಗೆ ನಾನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ರಾಮ್. ನನಗಂತೂ ಅಲ್ಲಿಗೆ ಬರೋದಕ್ಕೆ ಅವಕಾಶ ಇಲ್ಲ. ಅಟ್ಲೀಸ್ಟ್ ನೀನಾದ್ರೂ ಮನೆಗೆ ಬಂದು ನನ್ನ ಮೀಟ್ ಆಗ್ತೀಯಾ? ನಿನ್ ಜೊತೆ ತುಂಬಾ ಮಾತಾಡಬೇಕು, ನಿನ್ನ ನೋಡ್ಬೇಕನ್ಸ್ತಿದೆ ರಾ. ನೋಡು ಸ್ನೇಹ, ನಾನೀಗ ಯಾರನ್ನು ಮೀಟ್ ಮಾಡೋ ಮೈಂಡ್ ಸೆಟ್ಟಲ್ಲಿಲ್ಲ. ಯಾರ ಜೊತೆನೂ ಮಾತಾಡೋ ಮನಸ್ಥಿತಿಲೂ ಇಲ್ಲ. ಸೊ ಪ್ಲೀಸ್ ಮತ್ತೆ ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ರಾಮ್, ನಾನು ಕಾಲ್ ಮಾಡಿದ್ರೆ ನಿಂಗೆ ಡಿಸ್ಟರ್ಬ್ ಆಗತ್ತಾ? ಇನ್ನು ಎಷ್ಟು ದಿನ ನನ್ನ ಮೇಲೆ ಹೀಗೆ ಇರಿಟೇಟ್ ಮಾಡ್ಕೋತೀಯ ಅಂತ ನಾನು ನೋಡ್ತೀನಿ. ಈ ಅನಿಷ್ಟ ಅವನ ಜೀವನದಲ್ಲಿರೋ ತನಕ ಅವನಿಗೆ ಒಳ್ಳೇದಾಗಲ್ಲ. ಈ ಮನೆಯಲ್ಲಿ ಯಾರಿಗೂ ಶಾಂತಿ ಸಿಗಲ್ಲ. ಅವಮಾನ, ಅಪಮಾನ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದು, ಅವನ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ದು, ಈಗ ಎರಡೆರಡು ಸಲ ಅವನ ಪ್ರಾಣಕ್ಕೆ ಅಪಾಯ ಬಂದಿತ್ತು. ಇದೆಲ್ಲ ನೀನು ಅವನ ಜೀವನಕ್ಕೆ ಕಾಲಿಟ್ಟ ಮೇಲೆ ಕಡೆ ಆಗಿದ್ದು. ಎಷ್ಟೊಂದು ಜನರ ಜೀವ ಕಾಪಾಡಿರೋ ಕೈಗಳಿದು. ಆದ್ರೆ ಇವುಗಳಿಗೆ ಎಷ್ಟೊಂದು ನೋವು, ಎಷ್ಟೊಂದು ಗಾಯ. ನನ್ ರಾಮ್ ಯಾವತ್ತು ಯಾರಿಗೂ ಕೆಟ್ಟದ್ ಬಯಸ್ತೋನಲ್ಲ. ಅವನಿಗೆ ಯಾಕೆ ಹೀಗಾಯ್ತು? ಅವತ್ತು ಕಾರಿಗೆ ಹತ್ತಿದ ಬೆಂಕಿ, ಅದರಿಂದ ನಿನಗೆ ಪ್ರೇಮ, ಯಾಕೆ ಅಳ್ತಿದೀಯಾ?
ನಾನೆಲ್ಲ ಹೇಳ್ತಿದ್ದೀನಿ ರಾಮ್, ಅದು ಕಣ್ಣಿಗೇನೋ ಬಿತ್ತ, ಅದಕ್ಕೆ ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ನೀನಿನ್ನೂ ಮಲಗಿಲ್ವಾ? ಆಲ್ರೆಡಿ ಲೇಟ್ ಆಗಿದೆ ಅನ್ಸುತ್ತೆ. ಅದು ನಿನ್ನ ಗಾಯಕ್ಕೆ ಔಷಧಿ ಹಚ್ಚೋಣ ಅಂತ ಬಂದೆ. ದಟ್ಸ್ ಓಕೆ ಪ್ರೇಮ, ಆಯಿಂಟ್ಮೆಂಟ್ ಬೇಡ ಬಿಡು. ಈಗ ಸ್ವಲ್ಪ ನೋವು ಕಮ್ಮಿ ಆದಂಗಿದೆ, ಟೈಮ್ ಆಗಿದೆ, ನೀನು ಹೋಗಿ ನಿದ್ದೆ ಮಾಡು. ಏನ್ ರಾಮ್ ನೀನು ಈ ಥರ ಸುಟ್ಟಿರೋ ಗಾಯಕ್ಕೆಲ್ಲ ಉದಾಸೀನ ಮಾಡಬಾರ್ದು. ಔಷಧಿ ಬೇಗ ಹಚ್ಚಿದಷ್ಟು ಬೇಗ ವಾಸಿ ಆಗುತ್ತೆ. ಪ್ರೇಮ, ನಿನ್ನೆ ನೀನು ನಿನ್ನ ಜೀವ ಪಣಕ್ಕಿಟ್ಟು ನನ್ನ ಪ್ರಾಣ ಕಾಪಾಡಿದೆ. ನಿಂಗೆ ಆ ಟೈಮಲ್ಲಿ ಭಯ ಆಗ್ಲಿಲ್ವಾ? ಮಿನಿಸ್ಟ್ರ್ ಕಡೆ ಹುಡುಗರು ನನ್ನ ಕಾರಲ್ಲಿ ಕೂಡ ಹಾಕಿ ಬೆಂಕಿ ಹಚ್ಚಿದ್ರು. ಅಲ್ಲಿ ಸುಮಾರು ಜನ ಇದ್ರು, ಯಾರಿಗೂ ಕಾರೊಳಗೆ ನುಗ್ಗಿ ನನ್ನ ಕಾಪಾಡೋ ಧೈರ್ಯ ಇರಲಿಲ್ಲ. ಎಲ್ಲರೂ ಭಯ ಪಡ್ಕೊಂಡಿದ್ರು. ಆದರೆ ನೀನು ಮಾತ್ರ ಹಿಂದೆ ಮುಂದೆ ನೋಡ್ದೆ ಬಂದು ನನ್ನ ಜೀವ ಕಾಪಾಡಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನಿನ್ನ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಯೂಶಲಿ ಅಂಥ ಟೈಮಲ್ಲಿ ಎಲ್ಲರೂ ತಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ತಮಗೇನಾದರೂ ಅಪಾಯ ಆಗುತ್ತೆ ಅಂತ ಹಿಂಜರಿತಾರೆ. ಆದರೆ ನೀನು ಮಾತ್ರ ಇಲ್ಲ ರಾಮ್, ಆ ಸಮಯದಲ್ಲಿ ನಾನು ನನ್ನ ಬಗ್ಗೆನೇ ಯೋಚಿಸ್ದೆ. ಅದಕ್ಕಾಗಿನೇ ನಾನು ಕಾರೊಳಗೆ ನುಗ್ಗಿದ್ದೆ. ಯಾಕಂದ್ರೆ ನೀನು ನನ್ನ ಉಸಿರಲ್ಲಿ ಬೆರ್ತೋಗಿದ್ಯಾ ರಾಮ್. ನಿನಗೇನಾದ್ರೂ ಆದ್ರೆ ನನ್ನ ಉಸಿರೇ ನಿಂತೋಗುತ್ತೆ ರಾಮ್. ನಿನ್ನ ಕಾಪಾಡ್ಕೊಳ್ಳೋದು, ನನ್ನ ಕಾಪಾಡ್ಕೊಳ್ಳೋದು ಬೇರೆ ಬೇರೆ ಅಲ್ಲ ನನಗೆ. ನನ್ನ ಬದುಕಿಗೊಂದು ಅರ್ಥ, ಉದ್ದೇಶ ಇರೋದೇ ನಿನ್ನಿಂದ. ನೀನಿದ್ರೇನೆ ಈ ಪ್ರೇಮ ರಾಮ್. ನೀನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ, ಇರೋದಕ್ಕೂ ಆಗಲ್ಲ. ನೀನಿದ್ರೇನೆ ಈ ಪ್ರೇಮ. ಸರಿ, ನಿಂಗೆ ಔಷಧಿ ಹಚ್ತೀನಿ. ಶಕೆ ಆಗ್ತಿದ್ಯಾ ರಾಮ್? ಇರು, ಫ್ಯಾನ್ ಹಾಕ್ತೀನಿ. ಪರವಾಗಿಲ್ಲ ಬಿಡು. ಅರೆ, ಏನ್ ಪರವಾಗಿಲ್ಲ. ನಿಂಗೆ ಫ್ಯಾನ್ ಇಲ್ದೆ ನಿದ್ದೆ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪ್ರೇಮ, ಅಯ್ಯ, ಈ ಗಾಳಿ ನಿನ್ ಗಾಯಕ್ಕೆ ತಾಗ್ತಾ ಇಲ್ಲ ಅಲ್ವಾ? ಇರು, ಟೇಬಲ್ ಫ್ಯಾನ್ ತರ್ತೀನಿ. ಅದಾದ್ರೆ ಆ ಗಾಳಿ ನೇರವಾಗಿ ನಿನ್ ಗಾಯಕ್ಕೆ ಬಿದ್ದು ಬೇಗ ಮಾಯ ಆಗುತ್ತೆ. ದಟ್ಸ್ ಓಕೆ ಪ್ರೇಮ, ಸಾಕ್ ಬಿಡು, ಇದೇ ಗಾಳಿನೇ ಇರಲಿ. ಹೌದಾ, ಸರಿ. ಹಾಗಾದ್ರೆ ಆರಾಮಾಗಿ ನಿದ್ದೆ ಮಾಡು. ನಿನ್ ಮಲ್ಕೋ. ಸನಿಹಕ್ಕೆ
ಅಯ್ಯಯ್ಯೋ, ನಾನು ಓದ್ಬೇಕಾದ್ರೇನೆ ಈ ಕರೆಂಟ್ ಹೋಗ್ಬೇಕಾ? ನಾನೇನ್ ದೆವ್ವನ ಭೂತನೋ ಪಿಸಾಚಿನೋ ಅಲ್ಲ, ನಾನು ನರಮನ್ಸ ಮಾದೇವ ನೋಡಿಲಿ. ಯಪ್ಪ, ಈಗ ಇನ್ನೂ ಭಯಾನಕವಾಗಿದ್ಯಾ? ಅಲ್ಲ, ಈಗ ಬಂದ್ ಸಡನ್ ಆಗಿ ನಿಂತ್ರೆ ಭಯ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನನಗ್ ಮೊದ್ಲೇ ಕತ್ಲೆ ಅಂದ್ರೆ ಭಯ. ಅಯ್ಯ, ಸರಿ ಹೋಯ್ತು. ಅಲ್ಲಿ ಕಂಡ್ರೆ ಭಯ, ಪಟಾಕಿ ಸದ್ದು ಕೇಳಿದ್ರೆ ಭಯ, ಹಾವು ಕಂಡ್ರೆ ಅಂತೂ ದಿಕ್ ತಪ್ಪಿ ಓಡೋಗೋಷ್ಟು ಭಯ. ಈಗ ಕತ್ಲು ಕಂಡ್ರು ಭಯನಾ? ಹೋಗ್ಲಿ, ನಿಂಗೆ ಇನ್ನೂ ಏನೇನ್ ಕಂಡ್ರೆ ಭಯ ಅಂತ ಒಂದ್ ಪೇಪರಲ್ಲಿ ಬರೆದು ಕೊಟ್ಬಿಡು, ಉಪಯೋಗಕ್ಕೆ ಬರ್ತದೆ. ಯಾಕೆ? ನನ್ನನ್ನು ಅದನ್ನೆಲ್ಲ ಇಟ್ಕೊಂಡು ಹೆದರ್ಸಕ್ಕ? ಏ, ನನಗೇನಂತ ಕೆಟ್ಟ ಉದ್ದೇಶ ಇಲ್ಲ. ನಾನು ಕೇಳಿದ್ದು ಒಳ್ಳೆ ಉದ್ದೇಶದಾಗೇನೆ. ನಿನ್ಗೆ ಏನೇನ್ ಕಂಡ್ರೆ ಭಯ ಅಂತ ಹೇಳಿದ್ರೆ ಅದು ಯಾವ್ದು ನಿನ್ ತಂಟೆಗೆ ಬರಬಾರ್ದು, ಹಂಗ್ ನೋಡ್ಕೋತೀನಿ. ಓ ಹೌದಾ? ನನಗ್ ಏನ್ ಕಂಡ್ರೆ ಭಯ ಅಂತ ಹೇಳಿದ್ರೆ ಅದನ್ನ ಸುದ್ದಿಗೆ ಬರ್ಬಾರ್ದು, ಹಾಗ್ ನೋಡ್ಕೋತ್ಯಾ? ಪಕ್ಕ ನೋಡ್ಕೋತೀನಿ, ಅದ್ರಲ್ಲಿ 2 ಮಾತೇ ಇಲ್ಲ. ಓ ಹೌದಾ? ಹಾಗಿದ್ರೆ ಹೇಳ್ತೀನಿ. ನನ್ಗೆ ಒಂದ್ ಪ್ರಾಣಿ ಅಂದ್ರೆ ಸಿಕ್ಕಾಪಟ್ಟೆ ಭಯ ಮಾದೇವಾ. ಪ್ರಾಣಿನ? ಅದು ಕಾಡಲ್ಲಿರ್ತದ, ನಾಡಲ್ಲಿರ್ತದ, ನೀರಲ್ಲಿರ್ತದ? ಅದ್ ಬಿಟ್ರೆ ಎಲ್ಲಾ ಕಡೆ ಇರುತ್ತೆ. ವಾ, ಯಾವ್ದೋ ಕಿಲಾಡಿ ಪ್ರಾಣಿನೇ ಇದ್ದಂಗದೆ. ಆದ್ರೆ ಸದ್ಯಕ್ಕೆ ನನ್ ಮುಂದೆನೆ ಇದೆ. ಏ ಕಾವ್ಯ, ನಿಜ ಮಾದೇವಾ. ಅದಕ್ಕೆ ಬಾಲೆ ಇಲ್ಲ, ಆದ್ರೂ ಕೋತಿ ತರ ಆಡುತ್ತೆ. ಕೊಂಬಿಲ್ಲ, ಆದ್ರೂ ಗೂಳಿ ತರ ಆಡುತ್ತೆ. ನಂಗ ಪ್ರಾಣಿ ಕಂಡ್ರೆ ತುಂಬಾ ಭಯ ಮಾದೇವಾ. ಅದು ನನ್ ಸುದ್ದಿಗ್ ಬರ್ಬಾರ್ದು, ಹಾಗ್ ನೋಡ್ಕೋತ್ಯಾ ಪ್ಲೀಸ್? ಬಂದ್ಬಿಟ್ಟ ದೊಡ್ಡದಾಗಿ, ಹೋಗು. ಹೋಯ್ತೇನ್ ಬಿಡು. ಅಲ್ಲೊಂದು ಅಲ್ಲಿ ಇದೆ ನೋಡು. ಈ ಹಾಳಾದ್ ಕರೆಂಟ್ ಇವಾಗ್ಲೇ ಹೋಗ್ಬೇಕಾ? ಆ IPS ಬ್ಯಾಟ್ರಿ ಬೇರೆ ಸರಿ ಇಲ್ಲ, ಮೊದ್ಲು ರೆಡಿ ಮಾಡಿಸ್ಬೇಕು. ಶ್ಯಾಮ್ಗೆ ಫ್ಯಾನ್ ಇಲ್ಲ ಅಂದ್ರೆ ಮೊದ್ಲೇ ನಿದ್ದೆ ಬರಲ್ಲ. ರಾಮ್, ಫ್ಯಾನು ಇಲ್ಲ, ಕರೆಂಟು ಇಲ್ಲ, ಏನ್ ಮಾಡೋದು ಇವಾಗ? ಫಸ್ಟು UPS ರೆಡಿ ಮಾಡಿಸ್ಬೇಕು. ಏನ್ ಮಾಡ್ಲಿ? ಹಾ, ನನ್ಗೊಂದು ಉಪಾಯ ಬಂತು. ಏನು? ರಾಮ್, ಇವತ್ತು ನೀನ್ ನಿದ್ರೆಗೆಡ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಪ್ರೇಮ, ಏನು ಅಂತ ಹೇಳು. ರಾಮ್, ಪುರಾತನ ಕಾಲದ ಅದ್ಭುತ ಉಪಾಯ ನನ್ನ ಹತ್ರ ಇದೆ. ಹಿಂಗೋಗ್ ಹಿಂಗ್ ಬರ್ತೀನಿರು. ಎಲ್ಲೋದ್ಲಿ ಪ್ರೇಮ? ಏನು ಉಪಾಯ ಮಾಡ್ತಿದ್ದಾಳಪ್ಪ? ರಾಮ್, ಎಲ್ಲೋಗಿದೆ ಪ್ರೇಮ? ಏನದು ಕೈಯಲ್ಲಿರೋದು? ಬೀಸಣ್ಗೆ. ಇದೆ ಪುರಾತನ ಕಾಲದ ಅದ್ಭುತ ಉಪಾಯ. ರಾಮ್, ಇವತ್ತು ನೀನ್ ನಿದ್ರೆಗೆಡ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಈ ತರ ಬೀಸನ್ಗೆಲೆ ಬೀಸ್ತಾ ಇರ್ತೀನಿ, ನೀನ್ ಹಾಗೆ ನಿದ್ದೆ ಮಾಡ್ತಾ ಇರ್ಬೇಕು. ಪ್ರೇಮ, ಸುಮ್ಮನೆ ಶ್ರಮ ತಗೋಬೇಡ, ಬಿಡು ಅದನ್ನ, ಬೇಡ. ನೀನ್ ಬೇಡ ಅಂದ್ರೆ ನಾನ್ ಕೇಳ್ಬಿಡ್ತೀನಾ? ನಿನಗ್ ನಿದ್ದೆ ಬರ್ಲಿಲ್ಲ ಅಂದ್ರೆ ನನಗ್ ಚಿಂತೆ ಆಗುತ್ತೆ ರಾಮ್, ನೀನ್ ಸುಮ್ನೆ ಮಲ್ಕೋ. ಪ್ರೇಮ. ರಾಮ್, ಸುಮ್ನೆ ಮಲ್ಕೋ. ಈ ಗಾಳಿ ಬೀಸ್ತಾ ಇದ್ರೆ ಗಾಯಕ್ಕೂ ಹಾಯ್ ಅನ್ಸುತ್ತೆ, ಹಾಗೆ ನಿದ್ದೆನೂ ಬರುತ್ತೆ.